ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನು ಅಂದ್ರೆ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇದು ಸಂಜೆ ವ್ಲಾಗ್ ಆಗಿರುತ್ತೆ. ಜಸ್ಟ್ ಈಗ ತಾನೇ ದೀಪ ಕೂಡ ಹಚ್ಚಿದ್ದಾಯಿತು. ಮಕ್ಕಳಿಬ್ಬರು ಕೂಡ ಟ್ಯೂಷನಿಗೆ ಹೋಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಹೋಗ್ಬಿಟ್ಟು ಅವ್ರನ್ನೂ ಕೂಡ ಕರ್ಕೊಂಡ್ಬರಬೇಕು. ಹಾಗೆ ಇಲ್ಲಿ ಏನೋ ಮಾಡೋದಕ್ಕೋ ಏನೋ ಆಗಬೇಕು. ಇವಾಗ ಎದಕ್ಕೂ ಇಲ್ಲ, ಅಜ್ಜು ಕರ್ಕೊಂಬರಕ್ ಹೋಗ್ಬೇಕಲ್ಲ, ಅಜ್ಜು ಗ್ರಮ್ಮರನ್ನ ಹಂಗೆ ಬರ್ತಾ ತಗೊಂಬರ್ತೀನಿ. ಅದೇ ಏನ್ ಬೇಕಾದ ಸೋಪು ಅದೆಲ್ಲ ಎಕ್ಸ್ಟ್ರಾ ತಗೊಂಡು ಹೋಗಕ್ಕೆ. ಹಾ ಸರಿ, ಮರ್ತೋಗುತ್ತ. ತಂದಿಟ್ಬಿಟ್ಟೆ ಅಂದ್ರೆ ಆಮೇಲೆ ಪ್ಯಾಕ್ ಮಾಡಕ್ ಈಸಿ ಆಗುತ್ತೆ. ಹಾ ಸರಿ, ಹೋಗ್ತೀವಿ. ಹಾ ಸರಿ. ಏನಂತಂದ್ರೆ ನಾವು ಶ್ರೀಶೈಲಕ್ಕೆ ಹೋಗ್ತಾ ಇದ್ದೀವಿ. ಇನ್ನು 2 days ಆಯ್ತಾ. ಇವತ್ತು ಸ್ಯಾಟರ್ಡೆ, ಇದು ಈ ವ್ಲಾಗ್ ಮಾಡ್ತಾ ಇರೋದು ಸ್ಯಾಟರ್ಡೆ, ನಾವು ಹೋಗ್ತಾ ಇರೋದು ಮಂಡೇ ಹೋಗ್ತಾ ಇದ್ದೀವಿ. ಹಾಗಾಗಿ ಪ್ರಿಪ್ರೇಷನ್ ಇವಾಗ್ಲಿಂದನೇ ಸ್ಟಾರ್ಟ್ ಆಗಿದೆ. ಯಾಕಂತಂದ್ರೆ ನಾವು ಹೋಗೋದು ಸೋಮವಾರ ಬೆಳಿಗ್ಗೆ ಹೋಗ್ತೀವಿ, ಸ್ವಲ್ಪ ಬೇಗನೆ ಹೋಗ್ತೀವಿ. ಹಾಗಾಗಿ ಏನು ಬೇಗ ಪ್ರಿಪೇರ್ ಆಗೋದಿಲ್ಲ ಯಾವುದೇ ಆಗಲಿ. ಅದಕ್ಕೆ 2 ದಿವಸ ಮುಂಚೆನೆ ಏನಾದ್ರು ಎಕ್ಸ್ಟ್ರಾ ಸ್ನ್ಯಾಕ್ಸ್ ಮಾಡ್ಕೊಳೋದು ಆ ಥರದ್ದೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ಹಾಗೆ ಬ್ಯಾಗ್ ಪ್ಯಾಕಿಂಗ್ ಮಾಡೋದಕ್ಕೆ, ಆಮೇಲೆ ಏನಪ್ಪ ಬ್ಯಾಗ್ ಪ್ಯಾಕ್ ಮಾಡೋದಕ್ಕೆ, ನೆಕ್ಸ್ಟು ಬಟ್ಟೆಗಳನ್ನ ಎಲ್ಲ ಜೋಡಿಸ್ಕೋಬೇಕು. ಕೆಲವೊಂದಷ್ಟು ಐಟಮ್ಸು ಮತ್ತೆ ಹೋಗೋ ಟೈಮಲ್ಲಿ ನೆನಪಾಗುತ್ತೆ, ಅವಾಗ ತೊಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಏನೇನು ಬೇಕೋ ಅದೆಲ್ಲ ಕೂಡ ತೊಗೊಂಡು ಇಟ್ಕೊಂಡು ಹೋಗಬೇಕು ಆಯಿತಾ. ಸೊ ಬನ್ನಿ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ವೀಡಿಯೋಸು ಕೂಡ ಅಲ್ಲಿಗೆ ಹೋದಾಗಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಪ್ರತಿಯೊಂದು ವೀಡಿಯೋಸ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ಜಾಸ್ತಿನೇ ಆಗ್ಬೋದು ಅಲ್ಲಿರೋ ವೀಡಿಯೋಸು. ಓಕೆ, ಎಷ್ಟಾಗುತ್ತೋ ಅಷ್ಟನ್ನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಇದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ಬರುತ್ತಲ್ವ, ಆ ಥರ ತೊಗೊಂಬಂದಿದ್ದೀವಿ. ಯಾಕಂತಂದರೆ ಸ್ಟೀಲ್ ಪ್ಲೇಟ್ ಅದೆಲ್ಲ ತೊಗೊಂಡು ಮಕ್ಕಳನ್ನ ಕರ್ಕೊಂಡು ಅದನ್ನು ವಾಶ್ ಮಾಡೋದೆಲ್ಲ ಸ್ವಲ್ಪ ರಿಸ್ಕ್ ಅನಿಸುತ್ತಾ ಇವಾಗ ಟ್ರೈನಲ್ಲಿ ಹೋಗ್ಬೇಕಾರಲ್ಲ. ಇದು ಅಂದರೆ ಬೆಸ್ಟ್. ಹಾಗಾಗಿ ಈ ಥರ ಪ್ಲೇಟ್ಸ್ ತೊಗೊಂಡಿದ್ದೀವಿ. ಇದು ಮೇಲ್ಗಡೆದು ಸ್ನ್ಯಾಕ್ಸ್ ಅಥವಾ ಟಿಫನ್ ಆ ಥರ ಮಾಡಲಿಕ್ಕೆ, ಕೆಳಗಡೆ ಊಟ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ 2 ಥರ ಪ್ಲೇಟ್ಸ್ ತೊಗೊಂಬಂದಿದ್ದಾರೆ. ಹಾಗೆ ಚಿಕ್ಕ ಚಿಕ್ಕ ಶಾಪಿಂಗ್ಸ್ ಎಲ್ಲ ಆಗ್ತಾ ಇದ್ದಾವೆ. ಹಾಗೆ ಇಲ್ಲಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಟೀ ಮಾಡಿರೋದಿತ್ತು, ಅದನ್ನೇ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಆಯಿತಾ. ಸೊ ಬನ್ನಿ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಇವಾಗ ನಾವು ಶ್ರೀಶೈಲಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದೆ ಆಯಿತಾ. ಇಲ್ಲಿಂದ ನಮ್ಮೂರಿಂದ ಅಂದರೆ ದಾವಣಗೆರೆಯಿಂದ ನಮಗೆ ಅಲ್ಲಿ ಹೋಗೋದಕ್ಕೆ ತುಂಬ ಖರ್ಚುಗಳಾಗುತ್ತೆ ಈಗ ಆಯಿತಾ. ಏನಂದರೆ ನಮಗೆ ಹೋಗುವಂಥ ಬಸ್ ಖರ್ಚಾಗಿರ್ಬೋದು, ಆಟೋ ಖರ್ಚಾಗಿರ್ಬೋದು, ಆಮೇಲೆ ಟ್ರೈನು, ಆಮೇಲೆ ಮಕ್ಕಳು ಫುಡ್ಡು, ಅಲ್ಲಿ ಹೋಟೆಲ್ಲು, ಆಮೇಲೆ ಇನ್ನೂ ತುಂಬ ಖರ್ಚುಗಳು ಇರುತ್ತೆ. ಎಷ್ಟಾಗುತ್ತೋ ಏನೋ ಅನ್ನೋದು ಸ್ವಲ್ಪ ಭಯ ಇರುತ್ತೆ. ಯಾಕಂದರೆ ತುಂಬ ದೂರ ಹೋಗೋದು ಹೆಂಗಪ್ಪ ಏನು ಅನ್ನೋದು ಇವಾಗ ಬಿಗಿನರ್ಸ್ ಅಂದರೆ ಈಗ ಹೋಗಬೇಕು ಅಂತ ಅಂದ್ಕೊಂಡಿರೋದು ಹೇಳ್ತಾ ಇದ್ದೀನಿ. ನಾವು ಹೇಗೆ ಪ್ಲ್ಯಾನ್ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು. ಯಾಕಂದರೆ ದುಡ್ಡಿರೋಂಥವ್ರಾಗಿದ್ದರೆ ಅವ್ರು ಯಾವಾಗ ಅನ್ಕೋತಾರೋ ಅವಾಗ ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರಿಗೆಲ್ಲ ಇವಾಗ ಫೈನಾನ್ಷಿಯಲ್ ಫಿಟ್ ಇರ್ತಾರೆ, ಎನಿ ಟೈಮ್ ಅವರು ಹೋಗ್ತಾರೆ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇವಾಗ ನಾವು ದುಡ್ಕೊಂಡೆ ಎಲ್ಲ ಮಾಡ್ಕೋಬೇಕು, ಎಲ್ಲಿಗಾರು ಹೋಗ್ಬೇಕಂದ್ರೂ ಕೂಡ ಒಂದು ಪ್ಲಾನಿಂಗ್ ಮಾಡ್ಕೊಂಡ್ಲೇಬೇಕು ಅಂತ ಅನ್ನೋರಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಆಯಿತಾ. ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಒಂದೇ ಅಂತಂದಲ್ಲ, ಬೇರೆ ಬೇರೆ ಕಡೆ ಇವಾಗ ಮನೆ ದೇವ್ರುಗಳು ಇರುತ್ತೆ, ತುಂಬ ದೂರ ಇರುತ್ತೆ, ಹೋಗೋದಕ್ಕಾಗಲ್ಲ. ವರ್ಷಕ್ಕೊಂದ್ಸಲ ಹೋಗ್ಬೇಕಂತ ಎಷ್ಟು ಅನ್ಕೋತಾ ಇರ್ತೀವಿ, ಬಟ್ ಹೋಗೋದಕ್ಕಾಗಲ್ಲ. ಆ ಥರ ಇದ್ದಾಗ ನೀವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ ಅನ್ನೋದನ್ನ ಹೇಳ್ತೀನಿ ಆಯಿತಾ. ನಾನು ಪ್ರತಿ ಸಲ ಏನಂದರೆ ಒಂದು ನಿಮಿಷ, ಪ್ರತಿ ಸಲ ಏನಂದರೆ ನಾನು ಈ ಥರದ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೆ. ಇದು ಎಲ್ಲರ ಮನೇಲಿ ಈ ಥರದ ಬಾಕ್ಸ್ ಯಾವುದಾದ್ರೂ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಈ ಬಾಕ್ಸ್ ಬಂದು
ಪ್ರೆಗ್ನೆಂಟ್ ಇದ್ದಾಗ ಪ್ರೋಟೀನ್ ಪೌಡರ್ ಅಂತ ಕೊಡ್ತಾರಲ್ವ, ಸೊ ಆ ಥರದ ಬಾಕ್ಸ್ನ ತೊಗೊಂಡು ನಾನು ಇಲ್ಲಿ ಈ ಥರ ಹೋಲ್ ಮಾಡಿ ನಾನು ದುಡ್ಡನ್ನ ಈ ಥರ ಹಾಕ್ತಾ ಇದ್ದೆ. ಪ್ರತಿ ವರ್ಷನೂ ಕೂಡ ನಾನು ಹಿಂಗೆ ಮಾಡ್ತಾ ಇದ್ದೆ ಆಯಿತಾ. ಬಟ್ ಈ ಸಲ ಬಂದು ನಾನು ಈ ಥರದನ್ನು ತೊಗೊಂಡಿದ್ದೀನಿ, ಸ್ಟೀಲ್ ಬಾಕ್ಸು ಹಾಗೆ ಒಂದು ಬೀಗ ಇರೋವಂಥದ್ದನ್ನು ತೊಗೊಂಡಿದ್ದೀನಿ. ಏನಕ್ಕಂತ ಅಂದರೆ ನಾವೇನು ಮಾಡ್ತೀವಿ ಪದೇ ಪದೇ ಓಪನ್ ಮಾಡಿ ಎಷ್ಟಿದೆಯೋ ಏನು ಅಂತಂದು ಹೇಳಿ ನೋಡ್ತಾ ಇರ್ತೀವಿ. ಹಾಗಾಗಿ ಮತ್ತೆ ಮನೇಲಿ ನಾವು ಫಸ್ಟ್ ಏನಂತ ಅನ್ಕೋಬೇಕಂದ್ರೆ ನಾವು ದೇವ್ರಿಗೆ ಹೋಗ್ತಾ ಇದ್ದೀವಿ, ಸೊ ನಾವು ಇದ್ರಲ್ಲಿ ಹಾಕುವಂಥ ಅಮೌಂಟ್ನ ನಾವು ಯಾವುದಕ್ಕೂ ಖರ್ಚು ಮಾಡೋಣ ಅಂತ ಮೈಂಡಲ್ಲಿ ಡಿಸೈಡ್ ಆಗಬೇಕು ಆಯಿತಾ. ನಾನು ಹೇಗೆ ಮಾಡಿದೆ ಅಂದರೆ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟು, ಒಂದಿನಕ್ಕೆ ಎಷ್ಟು ಸಲ ಹಾಕ್ತೀನಿ ಗೊತ್ತಿಲ್ಲ. ಇವಾಗ 100 ರೂಪಾಯಿ ಬೆಳಗ್ಗೆ ಸೊ ಹಾಕಿದೆ, ಸಂಜೆ ಒಂದು 5 ರೂಪಾಯಿ 10 ರೂಪಾಯಿ ಅದನ್ನು ಹಾಕಿದೆ. ನನಗೆ ಬೇಡ, ಸೊ ಇದನ್ನು ನಾನು ಸೇವ್ ಮಾಡ್ಕೊತೀನಿ, ನಾನು ಹೋಗ್ಬೇಕು, ನಾನು ಅಲ್ಲಿಗೆ ದೇವ್ರ ಸನ್ನಿಧಾನಕ್ಕೆ ಹೋಗಬೇಕು, ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಆಗುತ್ತೋ ಡೈಲಿ ಹಾಕೋದಕ್ಕೆ ಆಗದೆ ಇದ್ರು ಕೂಡ ಯಾವಾಗ ಆಗುತ್ತೋ ನನ್ನ ಹತ್ರ ಎಷ್ಟು ಅಮೌಂಟ್ ಇರುತ್ತೋ ಅದನ್ನ ನಾನು ಹಾಕ್ಕೊಂತ ಬಂದೆ. ಮತ್ತು ಮೇನ್ ಏನಂದರೆ ನನ್ನ ಮಕ್ಕಳು ಇದಕ್ಕೆ ನನಗೆ ಹೆಲ್ಪ್ ಮಾಡಿದರು. ಅವರು ಕೂಡ ಹೆಂಗಂದ್ರೆ ಅವ್ರ ಹತ್ರ ಏನು ಚೇಂಜ್ ಇರುತ್ತೋ 1 ರೂಪಾಯಿ 2 ರೂಪಾಯಿ ಇದ್ರೂ ಕೂಡ ಅಕಸ್ಮಾತ್ ನಾನು ಎಲ್ಲರೂ ಇಟ್ಟಿದ್ರು ಕೂಡ ಹುಡ್ಕೊಂಬಂದು ಈ ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ರು ಆಯಿತಾ. ಸೊ ಈ ಥರ ಮಾಡ್ತಾ ಬಂದ್ವಿ. ಮತ್ತು ಚೇಂಜ್ ಕೂಡ ಅಷ್ಟೇ ಒಂದ್ಸಲ ನೋಡಿಕೊಂಡು ಆ ಕಾಯಿನ್ಸ್ ಏನಿರುತ್ತೋ ಅದನ್ನು ತೊಗೊಂಡೋಗಿ ಅಂಗಡಿಗೆ ಕೊಟ್ಬಿಟ್ಟು ನೋಟ್ ಮಾಡಿಸ್ಕೊಂಬಂದು ಕೂಡ ಹಾಕಿದ್ದೀವಿ. ಟೋಟಲ್ ಆಲ್ರೆಡಿ ನಾವು ಟೋಟಲ್ ಮಾಡಿ ಇಕ್ಕಿದ್ದೀನಿ. ಆಲ್ರೆಡಿ ನಾನು ಟೋಟಲ್ ಮಾಡಿ ಇಕ್ಕಿದ್ದೀನಿ, ಎಷ್ಟಂತನೂ ಕೂಡ ಹೇಳ್ತೀನಿ. ಯಾಕಂತಂದರೆ ನಾವು ಹೋಗೋದು ಇವಾಗ ಒಂದು ವಾರ 15 ದಿನ ಇಲ್ಲ 1 ತಿಂಗಳು ಮುಂಚೆನೇ ನಾನು ತೆಗೆದು ನೋಡ್ತೀನಿ. ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂತ ಅಂದರೆ ನಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅದು ಇವಾಗ ಎಕ್ಸ್ಟ್ರಾ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು 1 ತಿಂಗಳು ಮುಂಚೆನೇ ನೋಡ್ಕೋತೀನಿ. ಇವಾಗ ನೆಕ್ಸ್ಟ್ ಮಂತ್ ನಾನು ಹೋಗ್ಬೇಕಂದ್ರೆ ಟೋಟಲ್ ಅಮೌಂಟ್ 1 ವರ್ಷದವರೆಗೂ ಹಾಕಿರ್ತೀನಿ ನಾನು ಆಯಿತಾ. ನಾವು ಹೋದ ವರ್ಷನೂ ಹೋಗಿದ್ದೆ, ಈ ವರ್ಷನೂ ಹೋಗ್ತಾ ಇದ್ದೀನಿ. ಅದೇ ಮೇನ್ ರೀಸನ್, ಯಾಕಂದರೆ ಅಷ್ಟು ದೂರ ನಮ್ಗೆ ಹೋಗೋದಕ್ಕಾಗಲ್ಲ. ಹತ್ತತ್ರ ಅಂದ್ರೂ ಕೂಡ ಒಂದು 10,000 ಅಟ್ಲೀಸ್ಟ್ ಇರಬೇಕು. ಯಾಕಂದ್ರೆ ನಾವು ಟ್ರೈನು ಸ್ಲೀಪಿಂಗ್ ಕೋಚ್ ಬುಕ್ ಮಾಡ್ಕೊಂಡು ಹೋಗ್ತೀವಿ, ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ, ಮಕ್ಕಳಿಗೋಸ್ಕರನೇ 1,000 ರೂಪಾಯಿ ಅಂತರೂ ಎತ್ತಿಡಬೇಕು. ಮತ್ತು ಅಲ್ಲಿ ಅಕಸ್ಮಾತ್ ಬೇರೆ ಪ್ಲೇಸಸ್ ನೋಡ್ತೀವಿ ಅಂದ್ರೂ ಕೂಡ ಅದಕ್ಕೂ ಕೂಡ ಅಮೌಂಟ್ ಎತ್ತಿಕ್ಬೇಕು. ನೆಕ್ಸ್ಟು ಹೋಟೆಲ್ಗೂ ಎಕ್ಸ್ಟ್ರಾ ಖರ್ಚುಗಳಿಗೂ ಇರುತ್ತಲ್ವ, ಹಂಗಾಗಿ 1 ವರ್ಷದಿಂದ ವರ್ಷಕ್ಕೆ ಪ್ಲಾನಿಂಗ್ ಮಾಡಿಕೊಂಡು ನಾನು ಸೇವ್ ಮಾಡಿರೋಂಥ ಅಮೌಂಟು. ಸೊ ಇದರಲ್ಲಿ ನಂದೊಂದೇ ಅಮೌಂಟ್ ಅಲ್ಲ, ನನ್ನ ಮಕ್ಕಳದಿದೆ, ನಂದಿದೆ, ನಮ್ಮ ಮನೆಯವ್ರದ್ದು ಇದೆ. ನಮ್ಮ ಮನೆಯವರಾದ್ರೂ ಅಷ್ಟೇ ಇವಾಗ ಕೆಲ್ಸಕ್ಕೆ ಹೋಗಿ ಬಂದಾಗ ಅವ್ರ ಹತ್ರ ಏನಾದರೂ ಹೊಸ ನೋಟ್ ಇತ್ತಂದು ಮೇನ್ ಏನಂದರೆ ಹೊಸ ನೋಟು ಇವಾಗ ಈ ಥರ ಇರುತ್ತೆ ನೋಡಿ, ಓಕೆನಾ. ಈ ಥರ ಹೊಸ ನೋಟ್ ಥರ ಕಾಣಿಸುತ್ತಲ್ವ, ಅದನ್ನು ಖರ್ಚು ಮಾಡ್ದೇ ಹಾಕ್ತಾ ಇದ್ವಿ. ಈ ಥರ ಮಾಡ್ಕೊಂಡು ಬಂದಿರೋದು ಆಲ್ಮೋಸ್ಟ್ ನಾವೆಲ್ಲ ಟೋಟಲ್ ಮಾಡಿ ಇಕ್ಕಿದ್ದೀನಿ ಆಯಿತಾ. ನೋಡಿ ಟೋಟಲ್ ಮಾಡಿ ಇಕ್ಕಿರೋದು. ಇದು ಕೂಡ ಕಾಯಿನ್ಸ್ ಇರುತ್ತಲ್ವ, ಅಲ್ಲಿ ಏನಾದರೂ ದೇವ್ರ ದರ್ಶನಕ್ಕೆ ಹೋದಾಗ ಕಾಯಿನ್ಸ್ ಹಾಕೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಕ್ಕಿದ್ದೀನಿ. ಹಾಗೆ ಮತ್ತೆ ಎಕ್ಸ್ಟ್ರಾ ನೋಡಿ ಕಾಯಿನ್ಸ್ ಎಲ್ಲ ಹಾಕಿ ಇಟ್ಟಿದ್ದಾರೆ ಮತ್ತೆ ಆಯಿತಾ. ನನ್ನ ಮಕ್ಕಳು ಮತ್ತೆ ಕಾಯಿನ್ಸ್ನೆಲ್ಲ ಹಾಕಿ ಇಟ್ಟಿದ್ದಾರೆ, ಮತ್ತೆ ಎದಕ್ಕಾದ್ರೂ ಯೂಸ್ ಆಗುತ್ತೆ ಅಲ್ಲಿಗೆ ಹೋದಾಗ ಅಂತ ಹೇಳ್ಬಿಟ್ಟು. ಏನಂದರೆ ಈ ಅಮೌಂಟು ಆಲ್ರೆಡಿ 10,000 ಇದೆ ಆಯಿತಾ. ಇದು ಒಂದು 10,000 ರೂಪಾಯಿ ಇದೆ ನೋಡಿ, ಎಲ್ಲ ಟೋಟಲ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಇದು ಒಂದು 500 ರೂಪಾಯಿ ಎಕ್ಸ್ಟ್ರಾ, ಇದು 10 ರೂಪಾಯಿ ನೋಟು ಈ ಥರ ನೋಡಿ, 10 ರೂಪಾಯಿ 20 ಈ ಥರ ಎಲ್ಲದೂ ಕೂಡ ನಾವು ಹೆಂಗಂದರೆ ನಾವು ಮೇನ್ ಆಗಿ ಈ ಥರ ಹೊಸ ನೋಟ್ ಇರುತ್ತಲ್ಲ ನೋಡಿ, ಹೊಸ ನೋಟ್ ಇರುತ್ತಲ್ವ ಆ ನೋಟುಗಳನ್ನ ನಾನು ಖರ್ಚು ಮಾಡ್ದೇನೆ ಇದರಲ್ಲಿ ಹಾಕಿಡ್ತಾ ಇದ್ದೆ. ಹಾಗಾಗಿ ಇಷ್ಟು ಅಮೌಂಟ್ ಆಯಿತು. ಟೋಟಲ್ ಆಗಿ ಒಂದು 11,000ವರೆಗೂ ಅಮೌಂಟನ್ನ ಸೇವ್ ಮಾಡ್ಕೊಂಡಿದ್ದೀವಿ ಈಗ ಹೋಗೋದಕ್ಕೆ. ಆಮೇಲೆ ಎಕ್ಸ್ಟ್ರಾ ನಮ್ಮ ಹತ್ರ ಏನಾದ್ರು ಇರಲಿ ಅನ್ನೋದಕ್ಕೆ ಎಕ್ಸ್ಟ್ರಾ 1,000 2,000 ಎಕ್ಸ್ಟ್ರಾ ತೊಗೊಂಡು ಹೋಗ್ತೀವಿ. ಯಾಕಂದರೆ ತುಂಬ ದೂರ ಹೋಗಿರ್ತೀವಿ, ಅಲ್ಲಿ ಯಾರೂ ನಮ್ಗೆ ಪರಿಚಯ ಇರೋದಿಲ್ಲ. ಎಕ್ಸ್ಟ್ರಾ ತೊಗೊಂಡೋದ್ರೂ ನಮಗೇನು ಲಾಸ್ ಆಗಲ್ಲ. ಅಕಸ್ಮಾತ್ ಉಳಿತು ಅಂದರೆ ಮತ್ತೆ ತೊಗೊಂಬಂದು ಬಾಕ್ಸಲ್ಲಾದ್ರೂ ಹಾಕ್ಬೋದು, ಇಲ್ಲ ನಮ್ಮ ಸೇವಿಂಗ್ಸ್ ಆದರೂ ಮಾಡ್ಕೋಬೋದು. ಹಾಗಾಗಿ ಈ ಥರ ಪ್ಲ್ಯಾನಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಟಿಪ್, ಓಕೆನಾ. ಈಗ ರವೆ ಉಂಡೆ ಮಾಡೋದಕ್ಕೆ ರವೆನ ಹುರ್ಕೊಳ್ತಾ ಇದ್ದೀನಿ. ಬಾಂಬೆ ರವೆ ಅಂತೀವಲ್ವ, ಚಿರೋಟಿ ರವೆ, ಬಾಂಬೆ ರವೆ ಹೋಳಿಗೆ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಆ ರವೆನ ನಾನು ತೊಗೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಅರ್ಧ kg ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಹಾಗಾಗಿ ಒಂದು ಅರ್ಧ kg ಅಷ್ಟು ರವೆ ತೊಗೊಂಡಿದ್ದೀನಿ. ಇದೇನಪ್ಪ ಗಂಟು ಅಂತ ಅನಿಸ್ಬಿಡ್ತು. ಏನಂದರೆ ನಾನು ಮಾಡಿದ ಮಿಸ್ಟೇಕ್ ಏನಂದರೆ ನಾನು ತೊಗೊಂಡಿರೋಂಥ ಬಾಣಲಿ ಒಂಚೂರು ಒಂದು 2 ಡ್ರಾಪ್ ಅಷ್ಟು ನೀರಿತ್ತು. ನಾನು ಅದರೊಳಗಡೆ ಈ ರವೆ ಹಾಕ್ಬಿಟ್ಟೆ. ಅದೊಂಥರ ಗಂಟು ಥರ ಕಾಣಿಸ್ತಾ ಇದೆ, ಬಟ್ ಹುಳ ಏನೂ ಆಗಿಲ್ಲ. ಚೆನ್ನಾಗಿರೋಂಥದ್ದನ್ನೇ ತೊಗೊಂಬಂದಿದ್ದೆ. ಮತ್ತು ಅದಕ್ಕೆ ಬೇಕಾಗಿರೋಂಥ ಸಕ್ಕರೆ ತೊಗೊಂಡಿದ್ದೀನಿ. ನಾನಿಲ್ಲಿ
ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇವಾಗ ಒಂದು ಎರಡು ಕಪ್ಪಲ್ಲ, 1.5 ಕಪ್ಪಷ್ಟು ರವೆ ಇದೆ ಈ ಒಂದು ಬಟ್ಲದಿಂದ. ಹಾಗಾಗಿ ನಾನಿಲ್ಲಿ 1 ಬಟ್ಲಷ್ಟು ನಾನು ಸಕ್ಕರೆ ತೊಗೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ತೊಗೋಬೋದು. ನಾನು ಇಲ್ಲಿ ಪಾಕ ಇಲ್ದಂಗೆ ಮಾಡ್ತಾಯಿದ್ದೀನಿ ಆಯಿತಾ. ಪಾಕ ಮಾಡೋದಕ್ಕೆ ನಿಜವಾಗ್ಲೂ ನನಗೆ ಬರಲ್ಲ. ಹಾಗಾಗಿ ನಾನು ಸುಮ್ಮನೆ ಈಗ ಹೋಗೋ ಟೈಮಲ್ಲಿ ಆ ಒಂದು ಪ್ರಯೋಗನ ಮಾಡಿ ಕೆಟ್ಟೋಯ್ತು ಅಂದರೆ ಮತ್ತೇನಪ್ಪ ಅಂತ ಅಂದ್ಬಿಟ್ಟು ನಾ ಪ್ರಯೋಗ ಮಾಡ್ತಾಯಿಲ್ಲ. ನನಗೆ ಯಾವುದು ಪರ್ಫೆಕ್ಟಾಗಿ ಬರುತ್ತೋ ಅದನ್ನು ಮಾತ್ರ ನಾನು ಮಾಡ್ತಾ ಇರೋದು. ನಾನೀಗ ರವೆ ಹುರ್ಕೊಳ್ತಾ ಇದ್ದೀನಿ. ಆವಾಗಲೇ ಸಕ್ಕರೆ ತೋರಿಸಿದ್ನಲ್ವ, ಅದಕ್ಕೆ ಒಂದು 2 ಅಥವಾ 3 ಏಲಕ್ಕಿನ ಹಾಕ್ಕೊಂಡು ನೀವು ಪೌಡರ್ ಮಾಡ್ಕೋಬೇಕಾಗತ್ತೆ. ನಾನೊಂದು 2 ಏಲಕ್ಕಿನ ಹಾಕ್ಕೊಂಡು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರವೆ ಏನಂದರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು. ನಮ್ಮ ಮನೇಲಿ ಸ್ವಲ್ಪ ನಾನು ನನ್ನ ಮಗನಿಗೆ ಇಬ್ಬರಿಗೂ ತುಪ್ಪ ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ತುಪ್ಪ ಅಷ್ಟೊಂದು ಇಷ್ಟ ಆಗೋಲ್ಲ. ಆದರೆ ಈ ಥರ ರವೆ ಉಂಡೆ ಮಾಡ್ಬೇಕಾದ್ರೆ ಹಾಕಿದರೆ ಅದ್ರ ಟೇಸ್ಟು ಗೊತ್ತಾಗೋಲ್ಲ, ಸ್ಮೆಲ್ಲು ಗೊತ್ತಾಗೋಲ್ಲ. ಹಾಗಾಗಿ ಅವ್ರು ಇಷ್ಟಪಟ್ಕೊಂಡು ತಿಂತಾರೆ. ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ ಮಾಡ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಪಾಕ ಮಾಡಿಕೊಂಡು ಕೆಲವೊಬ್ಬರು ಮಾಡ್ತಾರೆ. ನನಗೆ ಒಂದು ಸಲ ನಾನು ಮಾಡಿದ್ದೆ, ಅದು ಕೆಟ್ಟೋಗಿತ್ತು. ಆವಾಗಲಿಂದ ನಾನು ಅದನ್ನ ಟ್ರೈ ಮಾಡೋದಕ್ಕೆ ಹೋಗಲ್ಲ. ಈ ಥರ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ನನಗೆ. ಅದಕ್ಕೋಸ್ಕರ ನಾನು ಇದೇ ಮೆಥಡಲ್ಲಿ ಮಾಡ್ಕೋತೀನಿ. ನೋಡಿ, ರವೆ ಉಂಡೆ ಎಲ್ಲ ರೆಡಿ ಇದೆ. ಮತ್ತು ತುಪ್ಪದಲ್ಲಿ ಹುರಿದಿರೋಂಥ ಗೋಡಂಬಿನ ನಾನು ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ದ್ರಾಕ್ಷಿ ಕೂಡ ಇಡ್ಬೋದು, ಬಾದಾಮಿನೂ ಇಕ್ಬೋದು. ನಾನಿಲ್ಲಿ ಗೋಡಂಬಿ ಇತ್ತು ಅಂತ ಅಂದ್ಬಿಟ್ಟು ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ಈ ಥರ ರವೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಬಾಯ್.